ಒಂದು ಹಳ್ಳಿಯಲ್ಲಿ ರಾಮು ಎಂಬ ಬಡ ವ್ಯಕ್ತಿ ಇರ್ತಾನೆ. ಅವನಿಗೆ ಜ್ಞಾನ ತೀವ್ರವಾಗಿತ್ತು. ಆದರೆ ದುಡ್ಡಿಲ್ಲದೆ ಜೀವನ ಕಷ್ಟವಾಗ್ತಾ ಇತ್ತು. ಒಂದು ದಿನ ಅವನು ಮಾರುಕಟ್ಟೆಗೆ ಹೋದಾಗ ಒಬ್ಬ ಶ್ರೀಮಂತನು ಅಲ್ಲಿ ಮಾರುಕಟ್ಟೆಗೆ ಬಂದಿರುವುದನ್ನು ಗಮನಿಸ್ತಾನೆ. ಆ ಶ್ರೀಮಂತ ತಾನು ತಂದಂತಹ ಸಾಕಷ್ಟು ಬಂಗಾರದ ಒಂದು ಕೊಡಗಳನ್ನು ಮಾರಬೇಕು ಅಂತ ಯೋಚನೆ ಮಾಡಿಕೊಂಡು ಒಂದು ಚೀಲದಲ್ಲಿ ತುಂಬಿಕೊಂಡು ಬಂದಿರ್ತಾನೆ. ಗೊತ್ತಿಲ್ಲದೆ ಏನಾಗ್ಬಿಡುತ್ತೆ, ಆ ಒಂದು ಬಂಗಾರದ ಚೀಲ ಅಲ್ಲೇ ಮರೆತು ಬಿಟ್ಟು ಹೋಗ್ಬಿಡ್ತಾನೆ. ಆಗ ಅದನ್ನು ಗಮನಿಸಿದಂಥ ರಾಮು ಅದನ್ನು ಹುಡುಕಿ ಮತ್ತೆ ಅಲ್ಲಿ ಸಿಕ್ಕಿದಂಥ ಬಂಗಾರದ ಚೀಲವನ್ನು ಮತ್ತು ಬಂಗಾರದ ಕೊಡಗಳನ್ನು ತೆಗೆದುಕೊಂಡೋಗಿ ಆ ಶ್ರೀಮಂತನಿಗೆ ಕೊಡ್ತಾನೆ. ಆ ಶ್ರೀಮಂತ ಹೇಳ್ತಾನೆ, ನೋಡು, ನಾನು ಈ ಚೀಲದಲ್ಲಿ ತಂದಿದ್ದು ಬಂಗಾರದ ಕೊಡ ಅಂತ ಯಾರಿಗೂ ಗೊತ್ತಿರಲಿಲ್ಲ. ನೀನು ಈ ಚೀಲ ತೊಗೊಂಡಿದ್ರೆ ನಿನಗೇನು ತೊಂದರೆ ಆಗ್ತಿರ್ಲಿಲ್ಲ, ನೀನು ಇದನ್ನು ಬಳಸ್ಬೋದಿತ್ತು, ಯಾಕಂದರೆ ನೀನು ಬಡವನಿದೆಯಾ ಅಂತ. ಆದರೆ ರಾಮು ನಗುತ್ತಾ ಹೇಳ್ತಾನೆ, ನಮ್ಮದು ಬಡತನ, ಆದರೆ ನೀತಿ ಇಲ್ಲದ ಬಡತನ ಬೇಡ ಅಂತ. ಅದನ್ನು ಕೇಳಿ ಶ್ರೀಮಂತನಿಗೆ ಅವನಿಗೆ ಒಂದು ಒಳ್ಳೆಯ ಕೆಲಸವನ್ನು ಕೊಡ್ತಾನೆ. ಅದರಿಂದ ಆ ರಾಮು ತನ್ನ ಬದುಕನ್ನು ಕಟ್ಕೊಳ್ತಾನೆ. ಈ ಒಂದು ಕಥೆಯ ಪಾಠ ಏನು ಅಂದರೆ, ನೀತಿಯ ಮಾರ್ಗ ಯಾವಾಗಲೂ ಗೆಲ್ಲುತ್ತದೆ ಅಂತ. ಬುದ್ಧಿವಂತ ರಾಮು. ಕತೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಸಹೋದರಿ ನಾಗರತ್ನ ಕದರಮ್ಮನವರ್. ಧನ್ಯವಾದಗಳು.